ನಮಸ್ಕಾರ ವೀಕ್ಷಕರೇ, ವೀಕ್ಷಣಾ ರಂಗೋಲಿಗೆ ಸ್ವಾಗತ. ಇವತ್ತಿನ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ. ಮೊದಲಿಗೆ ಶ್ರೀಕಾರದಿಂದ ಗಣೇಶನ ರಂಗೋಲಿ ತೋರಿಸಿಕೊಡ್ತೀನಿ. ಸಬ್ಸ್ಕ್ರೈಬರ್ ಒಬ್ಬರು ಮೆಸೇಜ್ ಮಾಡಿದರು, ಶ್ರೀಕಾರದಿಂದ ಗಣೇಶನ ರಂಗೋಲಿ ಅಲಂಕರಿಸಿ ತೋರಿಸ್ರಿ ಅಂತ ಹೇಳಿ. ಶ್ರೀಕಾರ ಹಾಕಿ ಮುಖ ಅಲಂಕಾರ ಮಾತ್ರನೇ ತೋರಿಸಿಕೊಡ್ತಾ ಇದ್ದೀನಿ. ಮತ್ತೊಂದು ಸಲ ಪದ್ಮ ಬರೆದು ಗಣೇಶನ ರಂಗೋಲಿ ಅಷ್ಟು ತೋರಿಸಿಕೊಡ್ತೀನಿ. ಈಗ ಮಾತ್ರ ಶ್ರೀಕಾರದಿಂದ ಮುಖ ಅಲಂಕಾರ ಮಾತ್ರನೇ ತೋರಿಸಿಕೊಡ್ತೀನಿ. ಗಣೇಶನ ರಂಗೋಲಿ ನೋಡ್ತಾ ಇರಲ್ಲ, ಶ್ರೀಕಾರಕ್ಕೆ ಈ ರೀತಿಯಲ್ಲಿ ಅಲಂಕಾರ ಹಾಕಿನಿ. ವಿಡಿಯೋನ ಫಾಲೋ ಆಗಿ ರಂಗೋಲಿನ ಈಸಿಯಾಗಿ ಅಲಂಕರಿಸಿ ನೋಡ್ರಿ. ಶಂಖ ಚಕ್ರ ಬರೆದು ಹೂವದಿಂದ 24 ಕೇಶವನಾಮ ಕೂಡ ಇವತ್ತು ರಂಗೋಲಿ ತೋರಿಸಿಕೊಡ್ತೀನಿ ಅಂತ ಹೇಳಿ ಅಂದಿನಲ್ಲ. ಕೇಶವನಾಮ 24 ಶಂಖ ಚಕ್ರ ಬರೆದು ಹೂವದಿಂದ ಅಲಂಕರಿಸಿನಿ. ರಂಗೋಲಿ ಸಿಂಪಲ್ ಆಗಿ ಹಾಕ್ಬೋದು. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದರೆ ರಂಗೋಲಿನ ಫಾಲೋ ಆಗಿ 24 ಕೇಶವನಾಮ ರಂಗೋಲಿ ಅಲಂಕಾರ ಬರಿಬೋದು. ಇದಾದ ಮೇಲೆ ಮಂಗಳವಾರ ವಿಶೇಷ ಹನುಮ ರಂಗೋಲಿ ಬಿಡಿಸ್ತೀನಲ್ಲ, ಚಾನಲ್ದಾಗ ಚೆಕ್ ಮಾಡಿರಿ. ಭಾಳ ಸರ್ತೀನಿ ಮಂಗಳವಾರ ದಿವಸ ಮಾತ್ರ ಹನುಮ ರಂಗೋಲಿ ತಪ್ಪಲಾರ್ದೆ ಹಾಕ್ತೀನಿ. ಅದೇ ಪ್ರಕಾರ ಇವತ್ತು ಪದ್ಮ ಬರೆದು ಪದ್ಮದಿಂದ ಹನುಮ ಮುಖ ಅಲಂಕಾರ ಹಾಕಿ ಸಂಜೀವಿನಿ ಬೆಟ್ಟ ಪದ್ಮದಿಂದನೇ ಬಿಡಿಸಿ ತೋರಿಸಿನಿ. ಪದ್ಮರಂಗೋಲಿದಿಂದನೇ ಅಂಬೆಗಾಲು ಕೃಷ್ಣನ ಚಿತ್ರ ಕೂಡ ಬರೆದು ತೋರಿಸಿನಿ. ಪ್ರಯತ್ನ ಮಾಡೀನಿ. ಒಂದು ವೇಳೆ ನಿಮ್ಗೆ ಇಷ್ಟ ಆಗಿ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಆದರೆ ಮಾತ್ರ ಒಂದು ಸಲ ಪೇಪರ್ ಮೇಲೆ ಹಾಕಿ ಪ್ರಾಕ್ಟೀಸ್ ಆಗಿಂದ ರಂಗೋಲಿದಿಂದ ಅಲಂಕರಿಸಿ ನೋಡಿರಿ. ಅಂಬೆಗಾಲು ಕೃಷ್ಣನ ರಂಗೋಲಿ ಕೂಡ ಭಾಳ ಚಲೋ ಬಂದದ, ಈಸಿ ಅದ ರಂಗೋಲಿ. ಕೃಷ್ಣನ ಮುಖ ಅಲಂಕಾರ ಮಾತ್ರ ಪದ್ಮದಿಂದ ಬಿಡಿಸಿ ಅಂಬೆಗಾಲು ಚಿತ್ರ ರೂಪ ಬರೋಂಗ ರಂಗೋಲಿ ಅಲಂಕರಿಸಿನಿ. ಜೊತೆಗೆ ನಿತ್ಯ ಹಾಕುವ ರಂಗೋಲಿ 33 ಗೋಪದ್ಮ ಮತ್ತು 8 ಕಮಲ, 10 ದಶಾವತಾರ ಪದ್ಮ ಬಿಡಿಸೀನಿ. ದೇವ್ರ ಮನೆ ಕಟ್ಟಿಗೆ ದಿನನಿತ್ಯ ಪ್ರತಿನಿತ್ಯ ಹಾಕುವ ರಂಗೋಲಿ ಅಂಬಾರಿ ಕಾಮಧೇನುವಿನ ರಂಗೋಲಿ ಶಂಖ ಚಕ್ರ ಗದಾ ಪದ್ಮ ಹಾಕಿ ಅಲಂಕರಿಸೀನಿ. 11 ಪಾರಿಜಾತ ಹೂವು ಮತ್ತು 9 ವಾಸುದೇವನ ಪದ್ಮ ಹಾಕಿ ದೇವ್ರ ಮನೆ ಕಟ್ಟಿಗೆ ಅಲಂಕಾರ ಹಾಕಿನಿ. ಅದ್ರ ವಿಡಿಯೋ ನಾಳೆಗೆ ತೋರಿಸ್ಕೊಡ್ತೀನಿ. ನೋಡಿರಲ್ಲ, ಗಣೇಶನ ರಂಗೋಲಿ ಮುಖ ಅಲಂಕಾರ ಶ್ರೀಕಾರದಿಂದ ಈಸಿಯಾಗಿ ತೋರಿಸಿಕೊಟ್ಟಿನಲ್ಲ. ಶಂಖ ಚಕ್ರದಿಂದ ಹೂವು ಅಲಂಕಾರ ಹಾಕಿ 24 ಕೇಶವನಾಮ ರಂಗೋಲಿನ ಅಲಂಕರಿಸೀನಿ. ಒಂದು ವೇಳೆ ಹೂವು ಹಾಕೋದು ಅನುಕೂಲ ಆಗಲ್ಕಿರೆ 24 ಶಂಖ ಚಕ್ರದಿಂದ ಕೂಡ ಅಲಂಕಾರ ಹಾಕಬಹುದು. ವಿಶೇಷ ಏಕಾದಶಿಗೆ 24 ಕೇಶವನಾಮ ಶಂಖ ಚಕ್ರ ಹೂವದಿಂದ ಅಲಂಕರಿಸಿ ನೋಡ್ರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದ. ರಂಗೋಲಿ ಹಾಕುವಾಗ ಶ್ಲೋಕ ಏನು ಓದ್ತೀರಿ ಅಂಥೇಳಿ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ. ನಾರಾಯಣ ವರ್ಮ ಸ್ತೋತ್ರ ಇರ್ತದಲ್ಲ, ಅದು ಮಾತ್ರನೇ ಓದಿಕತೀನಿ. ಅದ್ರಾಗ ಎಲ್ಲ ದೇವರುಗಳು ನಾಮ ಪಾರಾಯಣ ಮಾಡಿದಂಗೆ ಆಗ್ತದಲ್ಲ, ಅದಕ್ಕೆ ಅದು ಮಾತ್ರನೇ ಓದಿಕತೀನಿ. ಅದರೊಳಗನೆ ಲಕ್ಷ್ಮೀ ಹೃದಯ ಸ್ತೋತ್ರ ಕೂಡ ಇರ್ತದಲ್ಲ, ಎರಡು ಒಂದೇ ಸ್ತೋತ್ರದಲ್ಲಿ ಬರ್ತದಲ್ಲ, ಅದಕ್ಕೆ ಅದು ಮಾತ್ರನೇ ಓದಿಕತೀನಿ. ನೋಡಿರಲ್ಲ, 24 ಕೇಶವನಾಮ ಶಂಖ ಚಕ್ರ ಹೂವದಿಂದ ಈಗ ಮಂಗಳವಾರ ವಿಶೇಷ ಹನುಮ ರಂಗೋಲಿ ತೋರಿಸಿಕೊಡ್ತೀನಿ. ಪದ್ಮ ಬರೆದು ಪದ್ಮದಿಂದ ಹನುಮನ ಮುಖ ಅಲಂಕಾರ ಮಾತ್ರನೇ ತೋರಿಸಿಕೊಡ್ತಾ ಇದ್ದೀನಿ. ನಾಳೆಗೆ ರಂಗೋಲಿ ವೆಂಕಟರಮಣ ದೇವ್ರನ್ನ, ಬುಧವಾರ ಅಲ್ಲ, ನಾಳೆಗೆ ವೆಂಕಟರಮಣ ದೇವ್ರನ್ನ ಪದ್ಮದಿಂದ ಹಾಕಿ ತೋರಿಸ್ತೀನಿ. ಮುಖ ಅಲಂಕಾರ ಎಲ್ಲ ಪದ್ಮದಿಂದ ಹಾಕಿ ವೆಂಕಟರಮಣ ದೇವರ ರಂಗೋಲಿ ಅಲಂಕಾರ ತೋರಿಸಿಕೊಡ್ತೀನಿ. ಒಂದು ವೇಳೆ ನಿಮಗೆ ಇಷ್ಟ ಅನಿಸಿದ್ರೆ ಗುರುವಾರ ದಿವಸ ನೀವೆಲ್ಲರೂ ವೆಂಕಟರಮಣ ದೇವ್ರನ್ನ ರಂಗೋಲಿ ಅಲಂಕರಿಸಬಹುದಲ್ಲ, ಅದಕ್ಕೆ ನಾಳೆಗೆ ಪದ್ಮದಿಂದ ವೆಂಕಟರಮಣ ದೇವ್ರನ್ನ ತೋರಿಸಿಕೊಡ್ತೀನಿ. ಚಾನಲ್ನ ಒಂದು ಸಲ ಚೆಕ್ ಮಾಡಿರಿ. ನಾಳೆ ನೋಡಿರಲ್ಲ, ಪದ್ಮದಿಂದ ಹನುಮ ಮುಖ ಅಲಂಕಾರ ಈಸಿಯಾಗಿ ಬರಿಬೋದು. ನೀವೆಲ್ಲರೂ ಕೂಡ ನಿತ್ಯ ಇವೇ ರಂಗೋಲಿಗಳು ಹಾಕ್ತಿರಲ್ಲ, ಅಲಂಕಾರಗಳು ಮಾತ್ರ ಬೇರೆ ರೀತಿಯಲ್ಲಿ ತೋರಿಸಿಕೊಡ್ತಾ ಇದ್ದೀನಿ. ಒಂದು ವೇಳೆ ಇಷ್ಟ ಅನಿಸಿದರೆ ಇವೆಲ್ಲ ರಂಗೋಲಿಗಳನ್ನ ನೀವು ಕೂಡ ವಿಶೇಷ ದಿನ ಇದ್ದಾಗ ಪ್ರತಿನಿತ್ಯ ಹಾಕುವ ರಂಗೋಲಿ ಜೊತೆಗೆ ಈ ರಂಗೋಲಿಗಳನ್ನ ಕೂಡ ಆ್ಯಡ್ ಮಾಡ್ಬೋದು. ನೋಡ್ತಾ ಇರಲ್ಲ, ಹನುಮನ ಮುಖ ಅಲಂಕಾರ ಈಸಿಯಾಗಿ ಪದ್ಮದಿಂದ ಬಿಡಿಸ್ಬೋದಲ್ಲ. ಇಷ್ಟ ಅನಿಸಿದರೆ ಮಾತ್ರ ರಂಗೋಲಿನ ವಿಡಿಯೋನ ಫಾಲೋ ಆಗಿ ರಂಗೋಲಿನ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಯಾವಾಗೇ ಒಂದೇ ರೀತಿಯಲ್ಲಿ ರಂಗೋಲಿ ಹಾಕ್ತೀವಲ್ಲ, ಈ ರೀತಿಯಲ್ಲಿ ರಂಗೋಲಿ ಹಾಕಿ ಅಲಂಕರಿಸಿ ನೋಡ್ರಿ. ರಂಗೋಲಿ ಅಲಂಕಾರ ಭಾಳ ಚಲೋ ಕಾಣಿಸ್ತದೆ, ಮನಸ್ಸಿಗೆ ಕೂಡ ಸಂತೋಷ ಆಗ್ತದೆ. ಇಷ್ಟು ಚಲೋ ರಂಗೋಲಿಗಳೆಲ್ಲ ನೀವೆಲ್ಲರೂ ಕೂಡ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ. ಈಗ ಸಂಜೀವಿನಿ ಬೆಟ್ಟ ಕೂಡ ಪದ್ಮದಿಂದನೇ ಹಾಕಿ ತೋರಿಸಿಕೊಡ್ತೀನಿ.
ನಿಮ್ಗೆ ಅನುಕೂಲ ಆದರೆ ಮಣಿ ಮೇಲೆ ಜಾಗ ಇದ್ದರೆ ಮಾತ್ರ ಇನ್ನೂ 4 ಪದ್ಮ ಹೆಚ್ಚು ಹಾಕಿ ಕೂಡ ಬರಿಬೋದು. ನಾನು ಒಂದೇ 3 ಪದ್ಮದಿಂದ ಸಂಜೀವಿನಿ ಬೆಟ್ಟನ ತೋರಿಸಿಕೊಡ್ತಾ ಇದ್ದೀನಿ. ಒಂದು ವೇಳೆ ನಿಮ್ಗೆ ಅವಕಾಶ ಇದ್ದು ಮಣಿ ಮೇಲೆ ಜಾಗ ಇದ್ದರೆ ಇನ್ನೂ ಹೆಚ್ಚು ಪದ್ಮ ಕೂಡ ಹಾಕಿ ಸಂಜೀವಿನಿ ಬೆಟ್ಟನ ಅಲಂಕರಿಸ್ಬೋದು. ಆದರೆ ಇದ್ರಾಗ ವಿಶೇಷ ಸಂಜೀವಿನಿ ಬೆಟ್ಟಕ್ಕನೇ ಹನುಮ ಮುಖ ಅಲಂಕಾರ ಪದ್ಮದಿಂದನೇ ತೋರಿಸಿಕೊಡ್ತಾ ಇದ್ದೀನಿ. ರಂಗೋಲಿನ ನಿಧಾನವಾಗಿ ಸ್ಕಿಪ್ ಮಾಡಲ್ಲಂಗೆ ನೋಡಿದರೆ ನೀವು ಕೂಡ ರಂಗೋಲಿನ ಹಾಕುವಾಗ ಬೆಟ್ಟ ಅಲಂಕಾರ ಹಾಕುವಾಗ ಕಲಿಸೋದು ನಿಧಾನವಾಗಿ ನೋಡಿರಿ. ಹನುಮನ ಮುಖ ಅಲಂಕಾರ ಈಸಿಯಾಗಿ ಬರಿಬೋದು ನೀವು ಕೂಡ. ಪ್ರತಿಯೊಂದು ರಂಗೋಲಿದಾಗ ದೇವರ ರೂಪ ಬರುವಂಗೆ ಮಾತ್ರನೇ ಅಲಂಕಾರಗಳು ತೋರಿಸಿಕೊಡ್ತಾ ಇದ್ದೀನಿ. ಎಲ್ಲರೂ ಮೆಸೇಜ್ ಮಾಡ್ತಾಯಿರಿ, ದಿನನಿತ್ಯ ಮನೆ ಮುಂದೆ ಹಾಕುವ ರಂಗೋಲಿಗಳು ಕೂಡ ಹಾಕಿ ತೋರಿಸ್ರಿ ಅಂತ ಹೇಳಿ. ಇವು ದೇವ್ರ ಮನೆ ಕಟ್ಟಿಗೆ ಮಾತ್ರನೇ ಹಾಕೋ ರಂಗೋಲಿಗಳು. ತುಳಸಿ ಬೃಂದಾವನ ಮುಂದೆ ಮಾತ್ರನೇ ಹಾಕಬೇಕು, ದಿನನಿತ್ಯ ಮನೆ ಮುಂದೆ ಹಾಕುವ ರಂಗೋಲಿಗಳು ಅಲ್ಲ. ನೋಡ್ತಾ ಇರಲ್ಲ ಈಗ ಹನುಮ ಮುಖ ಅಲಂಕಾರ ಈಸಿಯಾಗಿ ಕೈ ಹಾಕುವಾಗನೇ, ಕೈ ತಿರ್ಸುವಾಗನೇ ಪದ್ಮ ಅಲಂಕಾರಕ್ಕನೇ ಹನುಮನ ರಂಗೋಲಿ ಬಿಡಿಸೀನಿ. ಮತ್ತೊಂದು ಸಲ ಪಿನ್ನುಲಿಂತ ಕೂಡ ಪೇಪರ್ ಮೇಲೆ ಹಾಕಿ ತೋರಿಸ್ತೀನಿ. ಈಸಿಯಾಗಿ ಬರುವಂಗೆ ಹನುಮನ ಸಂಜೀವಿನಿ ಬೆಟ್ಟ ರಂಗೋಲಿ ಹನುಮ ರೂಪದಲ್ಲೇ ಈಸಿಯಾಗಿ ಹಾಕಬಹುದು. ಅದನ್ನು ಕೂಡ ಒಂದು ಸಲ ಪೆನ್ನಲಿಂದ ಕೂಡ ಹಾಕಿ ತೋರಿಸ್ತೀನಿ. 3 ಪದ್ಮದಿಂದ ಹನುಮನ ರೂಪ ಬರುವಂಗೆ ಸಂಜೀವಿನಿ ಬೆಟ್ಟ ರಂಗೋಲಿ ತೋರಿಸಿಕೊಡ್ತೀನಿ. ಪ್ರತಿ ಮಂಗಳವಾರ ಹನುಮ ರಂಗೋಲಿ ಹಾಕಿ ಸಂಜೀವಿನಿ ಬೆಟ್ಟ ರಂಗೋಲಿ ಹಾಕಿದರೆ ಆರೋಗ್ಯಕ್ಕೋಸ್ಕರ, ಮನೆಯಲ್ಲಿ ಎಲ್ಲರಿಗೆ ಆರೋಗ್ಯಕ್ಕೋಸ್ಕರ, ಎಲ್ಲ ಶ್ರೇಯಸ್ಸಕ್ಕೋಸ್ಕರ ಸಂಜೀವಿನಿ ಬೆಟ್ಟ ರಂಗೋಲಿ ಬಿಡಿಸ್ತೀನಿ. ಒಳಗಡೆ ಶ್ರೀರಾಮ ಅಂಥೇಳಿ ಬರ್ದೀನಿ. ಈಗ ಕೃಷ್ಣ ಅಂಬೆಗಾಲ ರೂಪದಲ್ಲಿ ಪದ್ಮದಿಂದನೇ ರಂಗೋಲಿ ಅಲಂಕರಿಸಿ ತೋರಿಸಿಕೊಡ್ತೀನಿ. ರಂಗೋಲಿನ ಸ್ಕಿಪ್ ಮಾಡಲ್ದಂಗೆ ನೋಡ್ರಿ, ಈಸಿಯಾಗಿ ಬರಿಬೋದು. ಯಾವಾಗ ರಂಗೋಲಿಗಳು ಒಂದೇ ರೀತಿಯಲ್ಲಿ ಹಾಕ್ತೀವಲ್ಲ, ಪ್ರತಿನಿತ್ಯ ರಂಗೋಲಿಗಳು ನೀವೆಲ್ಲರೂ ಕೂಡ ದಿನಾಗೂ ಹಾಕ್ತಿರಲ್ಲ, ಈ ರೀತಿ ಪದ್ಮದಿಂದ ಕೃಷ್ಣನ ರಂಗೋಲಿ ಅಲಂಕರಿಸಿ ನೋಡ್ರಿ. ರಂಗೋಲಿ ಅಲಂಕಾರ ಬಹಳ ಚಲೋ ಕಾಣಿಸ್ತದ. ಪ್ರಯತ್ನ ಮಾಡಿ ನೋಡ್ರಿ. ಇವೆಲ್ಲ ನಮ್ಮ ಕೈಲಿಂದ ದೇವ್ರನ್ನ ಅಲಂಕಾರ ಮಾಡಿದಂಗೆ ಅನ್ನಿಸ್ತದಲ್ಲ, ಮನಸ್ಸಿಗೆ ಕೂಡ ನೆಮ್ಮದಿ. ಒಂದು ಸಲ ಇವೆಲ್ಲ ರಂಗೋಲಿಗಳನ್ನ ಪ್ರಯತ್ನ ಮಾಡಿ ನೋಡ್ರಿ. ಒಂದು ವೇಳೆ ರಂಗೋಲಿ ಚಾನಲ್ನ ಹೊಸದಾಗಿ ನೋಡೋರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವೀಡಿಯೋಸ್ನ ಒಂದು ಸಲ ಚೆಕ್ ಮಾಡಿರಿ. ಪ್ರತಿಯೊಂದು ರಂಗೋಲಿಗಳು ದೇವ್ರ ರಂಗೋಲಿಗಳೇ ಇರ್ತವೆ. ಬೇರೆ ಬೇರೆ ರೀತಿಯಲ್ಲಿ ಅಲಂಕಾರಗಳು ತೋರಿಸಿಕೊಡ್ತೀನಿ. ಒಂದು ವೇಳೆ ನಿಮ್ಗೆ ಇಷ್ಟ ಅನಿಸಿದ್ರೆ ಪ್ರತಿಯೊಂದು ರಂಗೋಲಿ ದಿನನಿತ್ಯ ನೀವು ಹಾಕುವ ರಂಗೋಲಿ ಜೊತೆಗೆ ದೇವ್ರ ಮನೆ ಕಟ್ಟಿಗೆ, ಇಲ್ಲ ಅಂದರೆ ತುಳಸಿ ಬೃಂದಾವನ ಮುಂದೆ ಇವೆಲ್ಲ ರಂಗೋಲಿಗಳು ಆ್ಯಡ್ ಮಾಡ್ಬೋದು. ನೋಡ್ತಾ ಇರಲ್ಲ, ಪದ್ಮ ರಂಗೋಲಿಗೇನೆ ಕೃಷ್ಣನ ಅಲಂಕಾರ ರಂಗೋಲಿ, ಮುಖ ಅಲಂಕಾರ ಮತ್ತು ಅಂಬೆಗಾಲು ರೂಪದಲ್ಲಿ ಚಿತ್ರ ಬರೆದು ತೋರಿಸಿಕೊಡ್ತಾ ಇದ್ದೀನಿ. ಇನ್ನು ನೀಟಾಗಿ ಸರಿಯಾಗಿ ಮತ್ತೊಂದು ವಿಡಿಯೋದಾಗ ನೀಟಾಗಿ ಹಾಕಿ ತೋರಿಸ್ತೀನಿ. ಎಲ್ಲರಿಗೆ ಮುಖ ಅಲಂಕಾರ ಹಾಕಬೇಕಂದ್ರೆ ಕಣ್ಣು ಮತ್ತು ಮುಖ ಅಲಂಕಾರ ಎಲ್ಲ ಈಸಿಯಾಗಿ ಬರಬೇಕಂದ್ರೆ ಕೈ ಕೂಡಲ್ದಲ್ಲ, ಅದಕ್ಕೆ ಪದ್ಮದಿಂದ ದೇವ್ರನ್ನ ಈ ರೀತಿಯಲ್ಲಿ ರಂಗೋಲಿ ಅಲಂಕಾರ ತೋರಿಸಿಕೊಡ್ತಾ ಇದ್ದೀನಿ. ರಂಗೋಲಿ ಎಲ್ಲರೂ ನೋಡ್ತಾ ಇರಲ್ಲ, ನೋಡಿದರೆ ಮಾತ್ರ ಅಲ್ಲ, ರಂಗೋಲಿ ವಿಡಿಯೋನ ಕೂಡ ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ಇವೆಲ್ಲ ರಂಗೋಲಿಗಳು ಇನ್ನೂ ನಮ್ಗೆ 4 ಜನಕ್ಕೆ ಎಲ್ಲರಿಗೆ ಇಷ್ಟ ಆದವ್ರಿಗೆ ರಂಗೋಲಿ, ದೇವ್ರ ರಂಗೋಲಿ ನೋಡ್ಬೇಕು ಅನ್ಸಿದವ್ರಿಗೆ ಸೇರ್ತದಲ್ಲ, ಅದಕ್ಕೆ ರಂಗೋಲಿ ನೋಡಿದ ಮೇಲೆ ಲೈಕ್ ಮಾಡಿರಿ. ಲೈಕ್ ಮಾಡಿದರೆ ಇನ್ನೂ 4 ಜನಕ್ಕೆ ನಮ್ಮ ರಂಗೋಲಿಗಳೆಲ್ಲ ಸೇರ್ತವಲ್ಲ, ಅವರು ಕೂಡ ಹಾಕಲಿಕ್ಕೆ ಒಂದು ಪ್ರಯತ್ನ ಆಗ್ತದಲ್ಲ. ನಾಳೆ ವಿಶೇಷ ವೆಂಕಟರಮಣ ದೇವರ ರಂಗೋಲಿ ತೋರಿಸ್ಕೊಡ್ತೀನಿ ಅಂತ ಹೇಳಿ ಅಂದಿನಲ್ಲ, ಜೊತೆಗೆ ಪದ್ಮದಿಂದನೇ ಲಕ್ಷ್ಮೀದೇವಿನ ಕಮಲದಿಂದ ಪದ್ಮದಿಂದ ಬರೆದು ತೋರಿಸ್ತೀನಿ. ಅದು ಕೂಡ ನೀವು ಗುರುವಾರ ಇಲ್ಲ ಅಂದರೆ ಶುಕ್ರವಾರ ಕೂಡ ಲಕ್ಷ್ಮೀದೇವಿ ರಂಗೋಲಿ ಇದ್ದಾಗ ನೀವು ನಿತ್ಯ ಹಾಕುವ ರಂಗೋಲಿ ಜೊತೆಗೆ ಈ ರಂಗೋಲಿನ ಕೂಡ ಹಾಕಬಹುದು. ಪದ್ಮ ಬರೆದು ಮತ್ತು ಕಮಲ ಬರೆದು ಲಕ್ಷ್ಮೀದೇವಿ ಅಲಂಕಾರ ರೂಪ ಬರೋಂಗೆ ತೋರಿಸಿಕೊಡ್ತೀನಿ. ನಾನು ಪ್ರತಿ ಗುರುವಾರ ಶುಕ್ರವಾರ ಮಾತ್ರ ತಪ್ಪಲಾರದೆ ಲಕ್ಷ್ಮೀದೇವಿ ರಂಗೋಲಿಗಳೇ ಹಾಕ್ತೀನಿ. ಗುರುವಾರ ದಿವಸ ವೆಂಕಟರಮಣ ದೇವರ ರಂಗೋಲಿ ಹಾಕ್ತೀನಿ. ಆದರೆ ನಾಳೆಗೇ ಹಾಕಿ ತೋರಿಸ್ತೀನಿ. ನೀವೆಲ್ಲರೂ ಗುರುವಾರ ದಿವಸ ವೆಂಕಟರಮಣ ದೇವರ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಆಗ್ತದಲ್ಲ ಅಂಥೇಳಿ ನಾಳೆಗೆ ವೆಂಕಟರಮಣ ದೇವ್ರನ್ನ ರಂಗೋಲಿ ಅಲಂಕರಿಸಿ ತೋರಿಸ್ತೀನಿ. ಜೊತೆಗೆ ಲಕ್ಷ್ಮೀದೇವಿ ರಂಗೋಲಿ ಕೂಡ ತೋರಿಸಿಕೊಡ್ತೀನಿ. ಆದರೆ ನಿಮ್ಗೆ ಶುಕ್ರವಾರ ಗುರುವಾರ 2 ದಿವಸ ರಂಗೋಲಿ ಹಾಕಲಿಕ್ಕೆ ಅನುಕೂಲ ಆಗ್ತದಲ್ಲ, ಅದಕ್ಕೆ ಮುಂಚೆನೇ ಹಾಕಿ ತೋರಿಸ್ಕೊಡ್ತೀನಿ. ನೋಡ್ತಾ ಇರಲ್ಲ, ಇವು 10 ದಶಾವತಾರ, 8 ಕಮಲ, 33 ಗೋಪದ್ಮ, ಇವೆಲ್ಲ 24 ಕೇಶವನಾಮ ರಂಗೋಲಿ ಪದ್ಮದಿಂದ ಶಂಖ ಚಕ್ರದಿಂದ ಅಲಂಕರಿಸಿ ತೋರಿಸಿಕೊಟ್ಟಿನಿ. ಗರುಡನ್ನ ಮತ್ತು ಪದ್ಮದಿಂದ ಅಂಬೆಗಾಲ ಕೃಷ್ಣನ ತೋರಿಸಿನಲ್ಲ,
ಶ್ರೀಕಾರದಿಂದ ಗಣೇಶನ್ನ, ಪದ್ಮದಿಂದ ಹನುಮ ಮತ್ತು ಪದ್ಮದಿಂದ ಸಂಜೀವಿನಿ ಬೆಟ್ಟ ಹಾಕಿ ಶಂಖ ಚಕ್ರ ಗದಾ ಪದ್ಮ ಬರೆದು ಜಯ ವಿಜಯ ಬರೆದು ರಂಗೋಲಿ ಅಲಂಕರಿಸೀನಿ. ಇವತ್ತು ರಂಗೋಲಿ ನಿಮ್ಮೆಲ್ಲರಿಗೆ ಇಷ್ಟ ಆಗ್ತದ ಅಂಥೇಳಿ ಅಂದ್ಕೊತಾಯಿನಿ. ಇಷ್ಟ ಆದರೆ ವಿಡಿಯೋನ ನೋಡಿದ ಮೇಲೆ ಲೈಕ್ ಮಾಡಿರಿ. ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.